ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ ಒಂದು ಶಾಖೆಯಾದಂತಹ ಜೈಮಿನಿ ಜ್ಯೋತಿಷ್ಯದ ಬಗ್ಗೆ ನೋಡೋಣ. ಆಯ್ತಾ? ಜೈಮಿನಿ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ಪ್ಲಾನೆಟ್ಟಿನ ಡಿಗ್ರಿ ತುಂಬಾ ಮುಖ್ಯ ಆಗತ್ತೆ. ಪ್ಲಾನೆಟ್ ಎಷ್ಟು ಓರಿಯಂಟೇಶನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಸೊ ಏನ್ ಮಾಡ್ತಾರೆ ಅವರು ಜೈಮಿನಿ ಜ್ಯೋತಿಷ್ಯದಲ್ಲಿ ಅಂತಂದ್ರೆ, ರಾಹು ಮತ್ತು ಕೇತುವನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಪ್ಲಾನೆಟ್ಗಳ ಡಿಗ್ರಿಯನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ತಾರೆ. ಸೊ ನಾವಿಲ್ಲೊಂದು ಕುಂಡ್ಲಿ ಇದೆ, ಈ ಕುಂಡ್ಲಿಯಲ್ಲಿ ಮಿಕ್ಕ ಎಲ್ಲ ಪ್ಲಾನೆಟ್ಗಳು, ನಾವು ರಾಹು ಕೇತು ಬಿಡ್ಬೇಕಂದ್ವಲ್ಲ, ರಾಹು ಕೇತುನ್ ಬಿಡೋಣ, ರಾಹುನ್ ಬಿಡೋಣ, ಬಿಟ್ಬಿಟ್ಟು ಮಿಕ್ಕ ಪ್ಲಾನೆಟ್ಗಳನ್ನ ಒಂದ್ ಕಡೆಯಿಂದ ಬರ್ಕೊಂಡ್ ಬರುವ. ಸೊ ಸೂರ್ಯ 0 0 ಡಿಗ್ರಿ ಇದ್ದ ನೋಡಿ, ಇಲ್ಲಿ ಕೆಳಗಡೆ ಡಿಗ್ರಿ ಬರೆದಿದಾರಲ್ವಾ, ಸೂರ್ಯ 0. ಸೊ ಅದಾದ್ಮೇಲೆ ಮರ್ಕ್ಯುರಿ ಬುಧ ಎಷ್ಟು ಡಿಗ್ರಿ ಇದ್ದಾನೆ? 5 ಡಿಗ್ರಿ ಇದ್ದಾನೆ. ಸೊ ನೆಕ್ಸ್ಟ್ ಗುರು ಕೂಡ 5 ಡಿಗ್ರಿ ಇದ್ದಾನೆ. ಸೊ ಚಂದ್ರ 9 ಡಿಗ್ರಿ ಇದ್ದಾನೆ, 9 ಡಿಗ್ರಿ ಇದ್ದಾನೆ. ನೆಕ್ಸ್ಟ್ ಯಾರು? ಮಂಗಳ 22 ಡಿಗ್ರಿ ಇದ್ದಾನೆ. ಶನಿ 15 ಡಿಗ್ರಿ ಇದ್ದಾನೆ. ಶುಕ್ರ 12 ಡಿಗ್ರಿ ಇದ್ದಾನೆ. ಸೊ ಈ ತರ ಡಿಗ್ರಿ ವೈಸ್ ಅರೇಂಜ್ ಮಾಡ್ಕೊಂಡ್ ಬರ್ತಾರೆ. ಸೊ ಇಲ್ಲಿ ನಾನು ರ್ಯಾಂಡಮ್ ಆಗಿ ಹಾಕಿದೀನಿ, ಅವರು ಲೋಯೆಸ್ಟ್ ಟು ಹೈಯೆಸ್ಟ್ ಡಿಗ್ರಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕೇಳಬಹುದು, ಮರ್ಕ್ಯೂರಿ ಮತ್ತೆ ಜುಪಿಟರ್ 5 ಡಿಗ್ರಿ ಇದ್ದಾರೆ, ಹೇಗೆ ಅರೇಂಜ್ ಮಾಡೋದು ಅಂತ. ಡಿಗ್ರಿ ಆದ್ಮೇಲೆ ಮಿನಿಟ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಈ ಚಾರ್ಟ್ ಅಲ್ಲಿ ಸಿಕ್ಕಿಲ್ಲ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ನೆಪ್ಚೂನ್ ಇದೆ ನೋಡಿ. ನೆಪ್ಚೂನ್ ನಾವು ಕನ್ಸಿಡರ್ ಮಾಡಲ್ಲ, ಬಟ್ ಇಲ್ಲಿ ಇದೆ ನೋಡಿ 29 ಡಿಗ್ರಿ 33 ಮಿನಿಟ್ಸ್. ಕೇತು ಕೂಡ 12 ಡಿಗ್ರಿ 47 ಮಿನಿಟ್ಸ್ ಅಂತ ಬರೆದಿದ್ದಾರೆ. ಸೊ ಅದ್ ನಾವು ಕನ್ಸಿಡರ್ ಮಾಡಲ್ಲ, ಅದು ಬಿಡಿ. ಸೊ ಮಿಕ್ಕಂತ ಗ್ರಹಗಳದ್ದು ಬರೀ ಡಿಗ್ರಿ ಕೊಟ್ಟಿದ್ದಾರೆ. ಡಿಗ್ರಿ ಜೊತೆ ಮಿನಿಟ್ ಇರುತ್ತೆ, ಯಾವ್ದು ಮಿನಿಟ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ನೋಡ್ಕೊಂಡು ನಾವು ಅರೇಂಜ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನಾವು ಪ್ರತಿ ಡಿಗ್ರಿಯ ಮೇಲೆ ಹೈಯೆಸ್ಟ್ ಡಿಗ್ರಿ ಇದ್ದಿದ್ದು ಒಂದು ಕಾರಕತ್ವ ಹೇಳುತ್ತೆ, ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಒಂದು ಕಾರಕತ್ವ ಹೇಳುತ್ತೆ. ಇವತ್ತು ನಾವು ಲೋವೆಸ್ಟ್ ಡಿಗ್ರಿ ಕಾರಕತ್ವವನ್ನ ಹೇಳೋಣ, ಲೋವೆಸ್ಟ್ ಡಿಗ್ರಿ ಕಾರಕತ್ವವನ್ನ ಕಲಿಯೋಣ. ಇಲ್ಲಿ ಲೋವೆಸ್ಟ್ ಡಿಗ್ರಿ ಯಾವ್ದಿದೆ? ಸೂರ್ಯ 0 ಡಿಗ್ರಿ ಇದ್ದಾನೆ. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಹೈಯೆಸ್ಟ್ ಇದೆ, ಹೌದಾ? ಸೊ ಸೂರ್ಯ ಇವ್ರದ್ದು ನಾವು ಲೋವೆಸ್ಟ್ ಡಿಗ್ರಿ ಪ್ಲಾನೆಟ್ ನ ಜೈಮಿನಿ ಜ್ಯೋತಿಷ್ಯದಲ್ಲಿ ಏನ್ ಕರಿತೀವಿ? ಧರಕಾರಕ ಅಂತ ಕರಿತೀವಿ, ಅಥವಾ ಧಾರಾಕಾರಕ ಅಂತ ಕರಿತೀವಿ. ಧಾರಾಕಾರಕ. ಸೊ ಧಾರಾಕಾರಕ ಗ್ರಹ ಇವರಿಗೆ ಯಾವ್ದಾಯ್ತು? ಸೂರ್ಯ ಆಯ್ತು. ಈ ಧಾರಾಕಾರಕದಿಂದ ಏನು ಕಂಡು ಹಿಡಿಬಹುದು ಅಂತಂದ್ರೆ, 2 ವಿಚಾರಗಳನ್ನ ಕಂಡು ಹಿಡಿಬಹುದು. ಒಂದು, ನಿಮಗೆ ಎಂತ ವ್ಯಕ್ತಿ ಇಷ್ಟ ಆಗ್ತಾನೆ ಅನ್ನುವಂಥದ್ದು. ಸೆಕೆಂಡ್, ನಿಮ್ ಸ್ಪೌಸ್ ನ ಗುಣಧರ್ಮವನ್ನ ಕಂಡು ಹಿಡಿಬಹುದು. ಸೊ ನಾನು 2 ಯಾಕೆ ಬರ್ದಿ ನಾನು? ಯಾಕಂತಂದ್ರೆ ಹಲವಾರು ಕಾಂಬಿನೇಷನ್ ಇಂದ ಸ್ಪೌಸ್ ಆ ತರದವ್ರು ಸಿಗದೆ ಇರಬಹುದು ನಿಮಗೆ. ಸೊ ಹೀಗಾಗಿ ಅಟ್ಲೀಸ್ಟ್ ನೀವೇನಂದ್ರೆ ಆ ತರದ ವ್ಯಕ್ತಿಯ ಎಡೆಗೆ ಅಟ್ರಾಕ್ಟ್ ಆಗ್ತಿರ್ತೀರಿ, ಆ ತರದ ವ್ಯಕ್ತಿಯನ್ನ ನೀವು ಆಸ್ ಅ ಸ್ಪೌಸ್ ಬಯಸ್ತಾ ಇರ್ತೀರಿ. ಸೊ ಬೇರೆ ಬೇರೆ ಕಾರಣಗಳಿಂದ, ಕರ್ಮಫಲ ಮತ್ತೊಂದು ಕಾರಣದಿಂದ ಅಂತ ಸ್ಪೌಸ್ ನಿಮ್ಗೆ ಸಿಗದೆ ಇರಬಹುದು. ಸೊ ಇಲ್ಲಿ ನಾವು ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ಇಲ್ಲಿ ಸೂರ್ಯ ನಿಮಗೆ ಹೈಯೆಸ್ಟ್ ಡಿಗ್ರಿ ಪ್ಲಾನೆಟ್ ಇದ್ದಾನೆ. ಸೊ ಸಪೋಸ್ ನಿಮ್ಗೆ ಸೂರ್ಯ ಅಲ್ಲದೆ ಬೇರೆ ಯಾವ್ದಾದ್ರು ಗ್ರಹ ಇದ್ರೆ, ನೀವು ನಿಮ್ಮ ಕುಂಡ್ಲಿಯಲ್ಲಿ ನೀವು ಈ ತರ ಅರೇಂಜ್ ಮಾಡ್ಕೊಂಡು ನೋಡಿ, ನಿಮ್ಮ ಕುಂಡ್ಲಿಯಲ್ಲಿ ಲೋಯೆಸ್ಟ್ ಡಿಗ್ರಿ ಪ್ಲಾನೆಟ್ ಇದೆ ಯಾವ್ದಂತ ಚೆಕ್ ಮಾಡ್ಕೊಂಡು ನೀವು ನನಗೆ ಕಮೆಂಟ್ ಮಾಡಿ, ಆಯ್ತಾ? ಇಲ್ಲಿ ಸೂರ್ಯ ಇದ್ರೆ ಏನು? ಫಸ್ಟ್ ಸೂರ್ಯ ಇದ್ರೆ ನೋಡುವ. ಸೂರ್ಯ ಇದ್ರೆ ಅವರಿಗೆ ಫೇಮ್, ನೇಮ್ ಅಂಡ್ ಫೇಮ್ ಇರುತ್ತೆ, ಗೌರ್ಮೆಂಟ್ ರಿಲೇಟೆಡ್ ಇನ್ಫ್ಲೂಯೆನ್ಸ್ ಇರುತ್ತೆ, ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು. ಈ 3ರಲ್ಲಿ ಒಂದಿರುತ್ತೆ. ಮುಖದಲ್ಲಿ ತೇಜಸ್ಸಿರುತ್ತೆ, ವರ್ಚಸ್ವಿ ವ್ಯಕ್ತಿಯಾಗಿರ್ತಾರೆ, ಅಹಂಕಾರಿಗಳಾಗಿರಬಹುದು, ಅಥವಾ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅವರಿಗೆ, ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆಂಟ್ ವ್ಯಕ್ತಿಯಾಗಿರ್ತಾರೆ. ಸೂರ್ಯ ಆಗಿದ್ರೆ ಇನ್ನೇನು ವ್ಯಕ್ತಿತ್ವ ಅಂತಂದ್ರೆ, ಅವರಿಗೆ ಅಂಬಿಷಿಯಸ್ ಆಗಿರ್ತಾರೆ. ಸೂರ್ಯ ಆಗಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಮುಖದಲ್ಲಿ ತೇಜಸ್ಸಿರುತ್ತೆ. ಇದಿಷ್ಟಲ್ದೇನೆ ಒಳ್ಳೆ ಸಂಪ್ರದಾಯಸ್ಥ ಕುಟುಂಬದವರಾಗಿರ್ತಾರೆ, ತುಂಬಾ ಏನಂದ್ರೆ ವರ್ಚಸ್ವಿ ಆಗಿರ್ತಾರೆ, ಮತ್ತೆ ಕೆಲವೊಂದಿಷ್ಟು ಫಂಕ್ಚುವಲ್ ಆಗಿರ್ತಾರೆ, ಕರೆಕ್ಟ್ ಆಗಿರೋ ಟೈಮಿಗೆ ಎಲ್ಲ ಕೆಲಸಗಳನ್ನ ಮಾಡ್ತಿರ್ತಾರೆ. ನೀವು ಕೂಡ ಏನಂತಂದ್ರೆ ತುಂಬಾ ಡಾಮಿನೇಟಿಂಗ್, ಅವ್ರು ಡಾಮಿನೇಟಿಂಗ್ ನೇಚರ್ ಆಗಿರ್ತಾರೆ, ನೀವು ಡಾಮಿನೇಟಿಂಗ್ ಆಗಿದ್ರೆ ನಿಮ್ಮ ಇಬ್ಬರ ನಡುವೆ ಈಗೋ ಕ್ಲಾಶಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಪೋಸ್ ನಿಮ್ ಸ್ಪೌಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಈ ತರದ ನೇಮ ಫೇಮ್ ಇರುವಂತ ವ್ಯಕ್ತಿ, ಮುಖದಲ್ಲಿ ತೇಜಸ್ಸಿರುವಂತ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಿರ್ತಾರೆ. ಸೊ ನೆಕ್ಸ್ಟ್, ಸಪೋಸ್ ಚಂದ್ರ ಇದ್ರೆ ಏನಂತಂದ್ರೆ ಕೇರ್. ಸಪೋಸ್ ಯಾರಾದ್ರೂ ಹೆಣ್ಮಕ್ಳಿಗೆ ಚಂದ್ರ ಧರಕಾರಕ ಆಗಿದ್ದಂದ್ರೆ, ನಿಮ್ ಅಮ್ಮನ ಮನೆಯಿಂದ ಬಿಟ್ಟು ಬಂದಂತ ಒಂದು ಫೀಲ್ ನಿಮ್ಗೆ ಆಗೋದೇ ಇಲ್ಲ. ಯಾಕಂತಂದ್ರೆ ಗಂಡ ನಿಮ್ಮನ್ನ ತಾಯಿ ತರ ಟ್ರೀಟ್ ಮಾಡ್ತಿರ್ತಾನೆ. ಸಪೋಸ್ ಗಂಡ್ಮಕ್ಳಿಗೆ ಇದ್ದು ಚಂದ್ರ ಧರಕಾರಕ ಆಗಿದ್ರೆ, ಹೆಂಡತಿ ತಾಯಿ ತರ ನಿಮ್ಮನ್ನ ಟ್ರೀಟ್ ಮಾಡ್ತಿರ್ತಾಳೆ, ಅಷ್ಟೊಂದು ಕೇರಿಂಗ್ ನೇಚರ್ ಅವಳಾಗಿರ್ತಾಳೆ. ಸೊ ನೆಕ್ಸ್ಟ್, ಮಾತೃದೇವಿ ಆಲ್ರೆಡಿ ಹೇಳ್ದಂಗೆ ಕೇರಿಂಗು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಸೊ ಯಾವ ರೀತಿ ಇಲ್ಲಿ ಮುಖದಲ್ಲಿ ತೇಜಸ್ಸಂಗಲ್ಲ, ಇಲ್ಲಿ ಏನಿರ್ತಾರೆ ಅಂದ್ರೆ ಇವರು ನೋಡೋಕೆ ಚೆನ್ನಾಗಿರ್ತಾರೆ, ಹೌದಾ? ಚೆನ್ನಾಗಿರ್ತಾರೆ, ಅಥವಾ ಗುಂಡು ಮುಖ ಇರುತ್ತೆ. ಚೆನ್ನಾಗಿರೋದು ಅನ್ನೋದು ಪರ್ಸ್ಪೆಕ್ಟಿವ್, ಅದು ಒಬ್ಬೊಬ್ರಿಗೆ ಚಂದ ಕಂಡಿದ್ದು ಇನ್ನೊಬ್ರಿಗೆ ಕಾಣಲ್ಲ, ಹಾಗಾಗಿ ಗುಂಡು ಮುಖ ಆದ್ರೂ ಆಗಿರುತ್ತೆ. ಸೊ ಇಲ್ಲಿ ಇವರಿಗೆ
ಇಲ್ಲಿ ಹೇಗೆ ಗೌರ್ಮೆಂಟ್ ಜಾಬ್ ಅದೆಲ್ಲ ಹೇಗೆ ಪ್ರೆಡಿಕ್ಟ್ ಮಾಡಿದ್ನಲ್ಲ, ಇಲ್ಲಿ ಏನಂದ್ರೆ ಕೇರ್ ಬಯಸುವಂತ ಉದ್ಯೋಗಗಳು ಯಾವುದು, ನರ್ಸು, ಡಾಕ್ಟರು ಅಥವಾ ಟೀಚರು, ಚಿಕ್ಕ ಪುಟ್ಟ ಅಂಗನವಾಡಿ ಟೀಚರ್ಗಳೆಲ್ಲ ತುಂಬಾ ಚಿಕ್ಕ ಮಕ್ಕಳನ್ನ ಕೇರ್ ತಗೊಳ್ತಾರಲ್ವಾ. ಸೊ ಆ ತರದ ಕೇರ್ ಇನ್ವಾಲ್ವ್ ಆಗುವಂತ ಒಂದು ಉದ್ಯೋಗದಲ್ಲಿರುವಂತ ಚಾನ್ಸಸ್ ಇದೆ. ಸೊ ಅಥವಾ ನಿಮಗೆ ಕೇರ್ ಮಾಡುವಂತ ವ್ಯಕ್ತಿ ಇಷ್ಟ ಆಗ್ತಿರ್ತಾರೆ. ಸೊ ನೆಕ್ಸ್ಟ್ ಮಂಗಳ, ಮಾರ್ಸ್ ಇದ್ರೆ. ಸೊ ಮಾರ್ಸ್ ಇದ್ರೆ ಏನು, ಅಗ್ರೆಷನ್. ಏನಂದ್ರೆ ಜನ್ಮಾರಭ್ಯದಿಂದ ಸಿಟ್ಟಿರುತ್ತೆ, ಸಿಟ್ಟು ಗ್ಯಾರಂಟಿ ಇರುತ್ತೆ. ನಿಮ್ಮ ಸ್ಪೌಸ್ ಹತ್ರ ತುಂಬಾ ಸಿಟ್ಟಿರುತ್ತೆ. ಸೊ ಇಲ್ಲಿ ನಾವು ಮಾರ್ಸ್ ಅನ್ನು ಬರೀ ಸಿಟ್ಟು ಗಿಟ್ಟು ಈ ತರದ ವ್ಯಕ್ತಿತ್ವ ನೋಡ್ತೀವಿ. ತುಂಬಾ ಏನಂದ್ರೆ ವ್ಯಾಮೋಹದ ವ್ಯಕ್ತಿ ಆಗಿರ್ತಾರೆ, ತುಂಬಾ ಪ್ರೀತಿಸ್ತಾರೆ. ನಿಮ್ಮಲ್ಲಿ ಯಾರಾದ್ರೂ 9-18ನೇ ತಾರೀಕು ಹುಟ್ಟಿದ್ರೆ, 27ನೇ ತಾರೀಕು ಹುಟ್ಟಿದ್ರೆ ನಿಮ್ಮಲ್ಲಿ ತುಂಬಾ ಅದಮ್ಯವಾದಂತ ಪ್ರೀತಿ ಇರುತ್ತೆ. ಯಾಕಂತಂದ್ರೆ ಮಂಗಳನ ಒಂದು ಅಟ್ರಿಬ್ಯೂಟ್ ಅದು. ಹಾಗಾಗಿ ನಿಮಗೆ 1 ಸಲ 2 ಸಲ ಲವ್ ಫೇಲ್ಯೂರ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ಇದು ತುಂಬಾ ವ್ಯಾಮೋಹ ಇರುವಂತ ವ್ಯಕ್ತಿ ಇವರಾಗಿರ್ತಾರೆ. ಈ ನಿಮಗೆ ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಯಾವ್ದಾದ್ರು ರಕ್ಷಣಾ ಇಲಾಖೆಯಲ್ಲಿ ಇರ್ಬೋದು, ಅಥವಾ ನಿಮಗೆ ಇನ್ನೇನು ಇದು ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್, ಯಾವ್ದಾದ್ರು ಡಿಫೆನ್ಸ್ ಸೆಕ್ಟರ್. ನಿಮಗೆ ಎಲ್ಲೆಲ್ಲಿ ಭದ್ರತೆಯ ಒಂದು ಇದು ಬರುತ್ತಲ್ವಾ, ಈ ಅಗ್ನಿಶಾಮಕ ದಳ ಆಗಿರ್ಬೋದು, ನಿಮ್ಮ ಪೊಲೀಸ್ ಇದನ್ನಾಗಿರ್ಬೋದು, ಅಥವಾ ಈ ಮಿಲಿಟರಿ ಆಗಿರ್ಬೋದು, ಈ ತರದಲ್ಲಿ ಇರುವಂತ ಚಾನ್ಸಸ್ ಇದೆ. ಗಡಿಬಿಡಿ ತುಂಬಾ ಇರುತ್ತೆ ಈ ವ್ಯಕ್ತಿಗೆ. ತರಾತುರಿಯಲ್ಲಿ ಇದನ್ನ ಮಾಡ್ತಾರೆ. ಟಾಸ್ಕ್ ಮಾಸ್ಟರ್ ಆಗಿರ್ತಾರೆ, ತುಂಬಾ ಗಡಿಬಿಡಿಲಿ ಕೆಲಸ ಮುಗಿಸಿ ಹೊಸ ಕೆಲಸವನ್ನ ಕೇಳುವಂತವ್ರಾಗಿರ್ತಾರೆ. ಎಂಬಿಷಿಯಸ್ ಆಗಿರ್ತಾರೆ, ತುಂಬಾ ಎಂಬಿಷಿಯಸ್ ಆಗಿರ್ತಾರೆ. ಅಂದ್ರೆ ಇವರಿಗೆ ಇಷ್ಟರಲ್ಲೇ ಸಾಕು ಅನ್ನುವಂತ ಒಂದು ಇದಿರಲ್ಲ. ಇನ್ನೊಂದು ಮುಖ್ಯವಾದಂತ ಇದು ಏನಂದ್ರೆ ಫಿಟ್ನೆಸ್ ಬಗ್ಗೆ ತುಂಬಾ ಧ್ಯಾನ ಇರುತ್ತೆ. ನಿಮಗೂ ಕೂಡ ಹೇಳ್ತಿರ್ಬೋದು, ಅವರು ಬೆಳಿಗ್ಗೆ ವಾಕಿಂಗ್ ಹೋಗೋಣ ಹಾಗೆ ಹೀಗೆ ಅಂತ ಹೇಳುವಂತ ಒಂದು ಸ್ವಭಾವದವರು ಆಗಿರ್ತಾರೆ. ಮಾರ್ಸ್ ಆದ್ಮೇಲೆ ನಮಗೆ ನೆಕ್ಸ್ಟ್ ಬರೋದು ಮರ್ಕ್ಯೂರಿ ಅಂತಂದ್ರೆ ಜೋವಿಯಲ್ ಆಗಿರ್ತಾರೆ. ಯಾಕಂದ್ರೆ ಚಿಕ್ಕ ಮಗು ಅದು ಮರ್ಕ್ಯೂರಿ ಅಂದ್ರೆ. ಜೋವಿಯಲ್ ಆಗಿರ್ತಾರೆ, ಅಥವಾ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣ್ತಿರ್ತಾರೆ, ತಮ್ಮ ಏಜ್ಗಿಂತ ಚಿಕ್ಕವರಾಗಿ ಕಾಣ್ತಿರ್ತಾರೆ. ಮೋಜು ಮಸ್ತಿ ಇಷ್ಟ ಆಗ್ತಿರುತ್ತೆ, ತುಂಬಾ ಮಾತಾಡ್ತಿರ್ತಾರೆ, ಮಾತಿನ ನಡುವೆ ಹಾಸ್ಯ ಚಟಾಕಿ ಹಾರಿಸೋರು ಅಂತ ಇರ್ತಾರೆ. ಉದ್ಯೋಗದ ವಿಚಾರಕ್ಕೆ ಬಂದ್ರೆ IT ಆಗಿರ್ಬೋದು, ಅಥವಾ ಮೀಡಿಯಾ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು. ಈ 3ರಲ್ಲಿ ಉದ್ಯೋಗದ ವಿಚಾರಕ್ಕೆ ನಾನು 2-3 ಅಷ್ಟೇ ಉದಾಹರಣೆ ಕೊಡ್ತೀನಿ. ಒಂದೊಂದು ಪ್ಲಾನೆಟ್ ಸುಮಾರು ಉದ್ಯೋಗಗಳು ಬರ್ತವೆ. ಹೀಗಾಗಿ ಈ 3ರಲ್ಲಿ ಯಾವ್ದಾರು ಒಂದು ಉದ್ಯೋಗದಲ್ಲಿ ಅವ್ರು ಇರ್ಬೋದು. ನೆಕ್ಸ್ಟ್ ನಾವು ಬಂದ್ರೆ ಜುಪಿಟರ್. ಗುರು ಇದ್ರೆ ನಾಲೆಜ್, ತುಂಬಾ ನಾಲೆಜಿಯಸ್ ವ್ಯಕ್ತಿ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಮತ್ತೆ ಅವರಿಗೆ ಈ ಒಂದು ಎಜುಕೇಶನ್ ಕಮ್ಮಿ ಇದ್ರೂ ಕೂಡ ಲೋಕಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ದೈವಿ ಭಕ್ತರಾಗಿರ್ತಾರೆ, ಸಂಪ್ರದಾಯಸ್ಥ ಕುಟುಂಬದವರಾಗಿರ್ತಾರೆ. ಮತ್ತೆ ನಿಮಗೆ ಎಲ್ಲಾ ವಿಚಾರಕ್ಕೂ ನಿಮಗೆ ಏನಂತಾರೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಆಗಿರ್ತಾರೆ. ಶಿಕ್ಷಕರಾಗಿರ್ಬೋದು, ಯಾವ್ದಾರು ಗೈಡ್ ಮಾಡುವಂತ ವಿಚಾರದಲ್ಲಿ ಯಾವ್ದಾರು ಗೈಡ್ ಮಾಡುವಂತ ಉದ್ಯೋಗದಲ್ಲೂ ಕೂಡ ಮೆಂಟರ್ ಆಗಿ ಇವರು ಕೆಲಸ ಮಾಡ್ತಿರ್ಬೋದು. ಶುಕ್ರಾಗಿದ್ರೆ ಏನಾಗಿರ್ತಾರೆ, ಶುಕ್ರಾಗಿದ್ರೆ ನಿಮಗೆ ಒಂದು ಕೃಷಿ ಉದ್ಯೋಗದಲ್ಲಿ ಇರಬಹುದು. ಕೃಷಿ ಕೂಡ ಶುಕ್ರನಿಂದ ನಾವು ಇದನ್ನ ಮಾಡ್ತೀವಿ ಕೆಲವೊಂದಿಷ್ಟು ಕಡೆ. ಕೃಷಿ ಉದ್ಯೋಗದಲ್ಲಿ ಇರಬಹುದು. ಅದಿಲ್ಲದೆ ಹೋದ್ರು ಕೂಡ ಫಿಲಂ ಸ್ಟಾರು, ಅಥವಾ ನಿಮ್ಮ ಏನಂದ್ರೆ ಸಂಗಾತಿ ಫಿಲ್ಮ್ ಸ್ಟಾರ್ ಆಗಿಲ್ಲ, ಕೃಷಿ ಉದ್ಯೋಗಿನೂ ಆಗಿರ್ಲಿಲ್ಲ ಅಂದ್ರೆ ತುಂಬಾ ಏನಂದ್ರೆ ಕಾಸ್ಟ್ಲಿಯಸ್ಟ್ ಇದನ್ನ ಏನಂದ್ರೆ ವಸ್ತುಗಳನ್ನ ಮಾರಾಟ ಮಾಡುವಂತವ್ರು ಆಗಿರ್ತಾರೆ. ಅಥವಾ ನಿಮಗೆ ಈ ಫ್ಯಾಷನ್ ಡಿಸೈನಿಂಗು ಈ ತರದ್ದು ಎಲ್ಲೆಲ್ಲಿ ಮ್ಯೂಸಿಕ್ ಲವರ್ ಆಗಿರ್ತಾರೆ, ಸಿನಿಮಾಗ್ ಮ್ಯೂಸಿಕ್ ಕೊಡ್ತಿರ್ಬೋದು, ಅಥವಾ ತಾವೇ ಏನಂದ್ರೆ ಸಂಗೀತಗಾರರಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರ್ಬೋದು. ಎಲ್ಲೆಲ್ಲಿ ನಿಮಗೆ ಸೌಂದರ್ಯದ ಒಂದು ಇದು ಇರುತ್ತಲ್ವ ಅಲ್ಲೆಲ್ಲ ಇರುತ್ತೆ. ಮತ್ತೆ ಸಿಕ್ಕಾಪಟ್ಟೆ ಸೌಂದರ್ಯ ಪ್ರಜ್ಞೆ ಕೂಡ ಇರುತ್ತೆ. ಯಾವ್ದ್ರ ಜೊತೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಏನಂತ ಹೇಳಿ ತುಂಬಾ ಏನಂದ್ರೆ ಸ್ಪೆಸಿಫಿಕ್ ಆಗಿ ಹೇಳುವಂತವ್ರು ಆಗಿರ್ತಾರೆ. ಸಪೋಸ್ ನಿಮ್ಮಲ್ಲಿ ನಿಮ್ಮ ದರಕಾರಕ ಶುಕ್ರ ಆಗಿದ್ದು, ನೀವು ಹುಡುಗ ಆಗಿದ್ರೆ ನಿಮ್ ಹೆಂಡತಿ ನಿಮ್ಮ ಪ್ರತಿಯೊಂದು ಬಟ್ಟೆ ಗಿಟ್ಟೆನ ಚಾಯ್ಸ್ ಮಾಡಿ ಕೊಡುವಂತವ್ರು ಆಗಿರ್ತಾರೆ. ನೆಕ್ಸ್ಟ್ ಸಪೋಸ್ ಶನಿ ಆಗಿದ್ರೆ, ದರಕಾರಕ ಶನಿ ಆಗಿದ್ರೆ ಈ ವ್ಯಕ್ತಿ ಏನಂದ್ರೆ ಬದುಕಲ್ಲಿ ಸಿಕ್ಕಾಪಟ್ಟೆ ನೋವು ಉಂಡವರಾಗಿರ್ತಾರೆ. ಹೀಗಾಗಿ ಅವ್ರ ಮಾತು ತುಂಬಾ ತೂಕದ್ದಾಗಿರುತ್ತೆ. ಮಾತು ಕಮ್ಮಿ ಆಡಿದ್ರು ಕೂಡ, ಯಾವಾಗಾರು ಒಂದು ಮಾತಾಡಿದ್ರು ಕೂಡ ಮಾತು ತುಂಬಾ ತೂಕದ್ದಾಗಿರುತ್ತೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ ಅವರಿಗೆ ಬೇರೆ ಬೇರೆ ವಿಚಾರಗಳಿಗಾಗಿ. ಮತ್ತೆ ಇತಿಹಾಸ ಮತ್ತೆ ಹಳೆ ವಿಚಾರಗಳನ್ನ ಇಷ್ಟಪಡುವಂತವರಾಗಿರ್ತಾರೆ. ಮತ್ತೆ ಬ್ಯಾಂಕು ಅಥವಾ ಈ ವ್ಯವಹಾರ ಸಂಬಂಧಿ ಉದ್ಯೋಗಗಳಲ್ಲಿ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರಿಗೆ ಈ ಎಕನಾಮಿಕ್ಸ್ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ. ಮತ್ತೆ ಅಂತರ ಕೂಡ ನಿಮಗೂ ನಿಮ್ಮ ಮನೆಯವರಿಗೆ ಒಂದು 5 ವರ್ಷದ ಅಂತರ, 5ಕ್ಕಿಂತ ಜಾಸ್ತಿ ವರ್ಷದ ಅಂತರ ಇರುವಂತ ಚಾನ್ಸಸ್ ಇರುತ್ತೆ. ಮಾತುಗಳು ಎಲ್ಲವೂ ಅನುಭವಜನ್ಯವಾದಂತದ್ದು. ಮತ್ತೆ ಅವರ ನಾಲೆಜ್ ಕೂಡ ಈ ಗುರುವಿಗಿದ್ದಂಥದ್ದು ಫಿಲಾಸಫಿಕಲ್ ನಾಲೆಜ್, ಮರ್ಕ್ಯೂರಿಗಿರುವಂತದ್ದು ಇಂಟೆಲೆಕ್ಟ್ ಬುದ್ಧಿ, ಶನಿಗಿರುವಂತದ್ದು ಅನುಭವಜನ್ಯವಾದಂತ ಒಂದು ಜ್ಞಾನ ಇವರಲ್ಲಿ ಇರುತ್ತೆ. ಸೊ ಹಾಗೂ ದೂರದೃಷ್ಟಿ ಉಳ್ಳವರು ಮತ್ತು ಜವಾಬ್ದಾರಿ ವ್ಯಕ್ತಿ ಆಗಿರ್ತಾರೆ. ಮುಂದೆ ಬಹಳ ಮುಂದಿನದಕ್ಕೆ ಈಗಿಂದನೇ ತಯಾರಾಗುವಂತ ವ್ಯಕ್ತಿ ಆಗಿರ್ತಾರೆ. ಸಪೋಸ್ ಈಗ ನಾವು ದರಕಾರಕದ್ದು ಮೂಲಕ ನೇಚರ್ ಅನ್ನು ನೋಡಿದ್ವಿ. ಸೊ ನೀವು ಹೇಗೆ ಅಟ್ರಾಕ್ಟ್ ಆಗ್ತೀರಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಶನಿ ನಿಮಗೆ
ಧರಕಾರಕ ಆಗಿದ್ದ ಅಂತಂದ್ರೆ ನಿಮ್ಗೆ ಬೇಗ ಏನಂದ್ರೆ ಈ ಲವ್ ಎಸ್ಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಲ್ಲ ಅದೆಲ್ಲ ಆಗೋದಿಲ್ಲ ನಿಮ್ಗೆ. ಏನಂದ್ರೆ ತುಂಬಾ ನಿಧಾನವಾಗಿ ಇಷ್ಟಪಡ್ತೀರಿ, ತುಂಬಾ ಆಳವಾಗಿ ಇಷ್ಟಪಡ್ತೀರಿ. ಶುಕ್ರ ಆಗಿದ್ರೆ ಸೌಂದರ್ಯಕ್ಕೆ, ಗುರು ಆಗಿದ್ರೆ ನಾಲೆಜ್ಗೆ, ಮರ್ಕ್ಯುರಿ ಆಗಿದ್ರೆ ಅವ್ರು ನಗಿಸ್ತಿರ್ತಾರೆ ಅವ್ರ ಮಾತಿನ ಶೈಲಿಗೆ, ಮಾರ್ಸ್ ಆಗಿದ್ರೆ ನಿಮಗೆ ಏನಂತಂದ್ರೆ ಅವರ ಧೈರ್ಯ, ಅವ್ರ ಕಾನ್ಫಿಡೆನ್ಸ್, ಅವ್ರು ನಿಮ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ, ಸೂರ್ಯ ಆಗಿದ್ರೆ ಅವ್ರ ನೇಮ್ ಅಂಡ್ ಫೇಮು, ಅವ್ರ ತೇಜಸ್ಸಿಗೆ, ಚಂದ್ರ ಆಗಿದ್ರೆ ಅವ್ರ ವಾತ್ಸಲ್ಯಕ್ಕೆ ನಿಮಗೆ ಇಷ್ಟ ಆಗ್ತಾ ಹೋಗ್ತಾರೆ. ಸೊ ಇದು ಮಾರ್ಕ್ಸ್ ಆಗಿದ್ರೆ ಇವನ್ ಅವ್ರ ಫಿಟ್ನೆಸ್ ಕೂಡ ನೀವು ಏನಂತಂದ್ರೆ ಮಾರು ಹೋಗುವಂತ ಸಾಧ್ಯತೆ ಇರುತ್ತೆ. ಇದಿಷ್ಟಲ್ದೇನೆ ಈ ವೃತ್ತಿಗಳಲ್ಲಿ ಇಲ್ಲದೆ ಹೋದ್ರು ಕೂಡ ಆ ವೃತ್ತಿಯಲ್ಲಿ ಒಂದು ಎಸೆನ್ಸ್ ಇರುತ್ತೆ. ಇದು ಸಪೋಸ್ ನಿಮಗೆ ಮರ್ಕ್ಯುರಿ ಏನಂತಂದ್ರೆ ಧರಕಾರಕ ಇದ್ದಾನಪ್ಪ, ಮರ್ಕ್ಯುರಿ ಧರಕಾರಕ ಇದ್ದಾನೆ, ನಿಮ್ಮ ಹಸ್ಬೆಂಡ್ ವೃತ್ತಿ ಡಾಕ್ಟರ್ ಇದೆ, ಅಥವಾ ನಿಮ್ ವೈಫ್ ವೃತ್ತಿ ಡಾಕ್ಟರ್ ಇದೆ, ಡಾಕ್ಟರ್ ಆಗಿದ್ದಾರೆ, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಡಾಕ್ಟರ್ ಆಗಿದ್ದಾರೆ. ಮರ್ಕ್ಯುರಿ ಏನನ್ನ ಡಿನೋಟ್ ಮಾಡ್ತಾನೆ? ಹಲ್ಲನ್ನು ಡಿನೋಟ್ ಮಾಡ್ತಾನೆ. ಸೊ ಹಾಗಾಗಿ ಡೆಂಟಲ್ ಡಾಕ್ಟರ್ ಆಗಿರುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲೋ ಒಂದ್ ಸಣ್ಣ ಎಸೆನ್ಸ್ ಇದ್ರದ್ದು ಬಂದಿರುತ್ತೆ. ಸೊ ಇದಲ್ದೇನೆ ಸಪೋಸ್ ಮಾರ್ಸ್ ಆಗಿದ್ರೆ ರಕ್ತ, ಅದೇ ತರ ಗುರು ಆಗಿದ್ರೆ ಹೊಟ್ಟೆ ಸಂಬಂಧಿ ಏನಾದ್ರು, ಹಾಗೆ ಶುಕ್ರ ಆಗಿದ್ರೆ ಈ ಗೈನಕಾಲಜಿಸ್ಟ್ ಎಲ್ಲ ಇರ್ತಾರಲ್ಲ ಆ ತರದವರು, ಮತ್ತೆ ಶನಿ ಆಗಿದ್ರೆ ಮೂಳೆಯ ತಜ್ಞರು ಆತರ, ಮತ್ತೆ ಸೂರ್ಯ ಆಗಿದ್ರೆ ಇವನ್ ಇದು ಏನಂದ್ರೆ ಹೃದಯದ್ದು ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರಲ್ಲ ಅವರೆಲ್ಲ ಸೂರ್ಯಂದು, ಮೂನ್ ಆಗಿದ್ರೆ ಮಾನಸಿಕ ಏನಂದ್ರೆ ತಜ್ಞರಾಗಿರ್ತಾರೆ. ಸೊ ಹೀಗಾಗಿ ಆ ತರದೊಂದು ಎಸೆನ್ಸ್ ಅದ್ರಲ್ಲಿ ಇರುತ್ತೆ. ಸೊ ಇಲ್ಲಿ ಇದಷ್ಟೇ ಉಪಯೋಗನ, ಬರೀ ನೇಚರ್ ಕಂಡುಹಿಡಿಯೋದು ಅಷ್ಟೇ ಉಪಯೋಗನ ಅಂದ್ರೆ ಅಲ್ಲ, ಇದರಲ್ಲಿ ಇನ್ನೂ ಪ್ರಿಡಿಕ್ಷನ್ ಮಾಡಬಹುದು. ಧರಕಾರಕದ ದಶಾಕಾಲದಲ್ಲಿ ಮದುವೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು. ಎರಡನೇದು ಏನಂತಂದ್ರೆ ಧರಕಾರಕದ ಮೂಲಕ ಸಂಬಂಧ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳ್ಬೋದು ನಾವು. ಧರಕಾರಕದ ಮೂಲಕನೂ ಹೇಳ್ಬೋದು, ಮತ್ತೆ ಯಾವ ಮನೆಯಲ್ಲಿ ಧರಕಾರಕ ಕೂತಿದಾನ ಅನ್ನೋದ್ರ ಮೇಲೆ ಹೇಳ್ಬೋದು. ಸಪೋಸ್ 7ನೇ ಮನೆಯಲ್ಲಿ ನಿಮ್ ಧರಕಾರಕ ಕೂತಿದಾನಪ್ಪ, ಸೊ ಅವಾಗ ಏನಾಗುತ್ತೆ, ಯಾವ್ದೋ ಒಂದು ಮದುವೆ ಹೋಗಿರ್ತೀರಿ ನೀವು, ಅಲ್ಲಿ ನಿಮಗೆ ಯಾರೋ ಸಿಕ್ಕು ಅಲ್ಲಿಂದ ಮದುವೆ ಸಂಬಂಧ ಕೂಡಿ ಬರುತ್ತೆ. ಶುಕ್ರ ಆಗಿದ್ರು ಅಷ್ಟೇ, ಶುಕ್ರ ನಿಮಗೆ ಧರಕಾರಕ ಆಗಿದ್ರೆ ಎರಡು ಪಾಸಿಬಿಲಿಟಿ ಹೇಳ್ತೀನಿ. ಶುಕ್ರ ನಿಮ್ ಧರಕಾರಕ ಆಗಿದ್ರೆ ಅಥವಾ ನಿಮ್ದು ಯಾವ್ದೋ ಧರಕಾರಕ ಆಗಿ 7ನೇ ಮನೇಲಿ ಕೂತಿದ್ರೆ ಅವಾಗ ಏನಾಗುತ್ತೆ, ನೀವು ಯಾವ್ದೋ ಮದುವೆಯಲ್ಲಿ ಹೋದಾಗ ಅಥವಾ ಯಾವ್ದೋ ಒಂದು ಸಮಾರಂಭಕ್ಕೆ ಹೋದಾಗ ಮದುವೆ ಸೆಟ್ ಆಗುವಂತ ಚಾನ್ಸಸ್ ಇರುತ್ತೆ. ಶನಿ ನಿಮ್ ಧರಕಾರಕ ಆಗಿದ್ದಾನೆ, ಅಥವಾ ನಿಮ್ಮದು ಯಾವ್ದೋ ಒಂದು ಧರಕಾರಕ ಯಾವ್ದಾದ್ರು ಆಗಿರ್ಬೋದು 10ನೇ ಮನೇಲಿ ಇದೆ ಅಂತಂದ್ರೆ ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ನಿಮಗೆ ಸಂಬಂಧ ಕೂಡಿ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಏನು, ವರ್ಕ್ ಪ್ಲೇಸ್ ಅಲ್ಲಿ ನಿಮ್ ಕಲೀಗ್ ಜೊತೆ ಮದುವೆ ಆಗುತ್ತೆ ಅಂತಲ್ಲ, ಅಲ್ಲಿ ಯಾರೋ ನಿಮಗೆ ಹುಡ್ಕೊಂಡ್ ಬರ್ತಾರೆ. ಅಥವಾ ಶನಿ ನಿಮ್ ಧರಕಾರಕ ಆಗಿದ್ರೆ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ, ಶನಿ ನಿಮ್ ಧರಕಾರಕ ಆಗಿದ್ರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ನೋಡಿ, ಹಿರಿಯರು ಕೂಡ ನಿಮಗೆ ಮದುವೆ ಸಂಬಂಧವನ್ನು ತಂದುಕೊಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಮರ್ಕ್ಯುರಿ ಆಗಿದ್ರೆ ಚಿಕ್ಕಮ್ಮ, ತಂಗಿ, ಈ ತರದವರು. ಶುಕ್ರ ಆಗಿದ್ರೆ ಇನ್ನೊಂದು ಏನಂದ್ರೆ ಮನೇಲಿರೋ ಎಲ್ಲಾ ಹೆಣ್ಮಕ್ಳು ಬಂತು, ತಾಯಿ, ಅಕ್ಕ, ತಂಗಿ, ಈ ತರದವರು ಎಲ್ಲವೂ ಏನಂದ್ರೆ ಅತ್ತಿಗೆ, ಇವರೆಲ್ಲ ಶುಕ್ರ ಅದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸ್ತಾನೆ. ಮರ್ಕ್ಯುರಿ ಆಗಿದ್ರೆ ಎಸ್ಪೆಷಲಿ ತಂಗಿ ಮತ್ತು ಅಕ್ಕ, ಈ ತರದವರು, ತಮ್ಮ, ಹೀಗೆ ಮರ್ಕ್ಯುರಿ ಆಗಿದ್ರೆ ಇವರೆಲ್ಲ ನಿಮ್ಮ ಮದುವೆಯಲ್ಲಿ ಮುಖ್ಯವಾದಂತ ಪಾತ್ರ ವಹಿಸ್ತಾರೆ. ಸೂರ್ಯ ಆಗಿದ್ರೆ ಚಂದ್ರ ಕೂಡ ಹೌದು, ಅಥವಾ ಯಾವುದೋ ಒಂದು ತೇಜಸ್ ಇರುವಂತ ವ್ಯಕ್ತಿ ಅಥವಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಿಂದ. ಚಂದ್ರ ಆಗಿದ್ರೆ ತಾಯಿ ಅಥವಾ ತಾಯಿ ಕಡೆ ಸಂಬಂಧದವರು, ಮಂಗಳ ಆಗಿದ್ರೆ ಸ್ನೇಹಿತರು ಅಥವಾ ನಿಮ್ಮ ಬ್ರದರ್, ಗುರು ಆಗಿದ್ರೆ ನಿಮ್ಮ ಮನೆಯ ಪುರೋಹಿತರು, ಆ ತರದವ್ರ ಕಡೆಯಿಂದ ಸಂಬಂಧ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೇ ಗುರು ಆಗಿದ್ರೆ ಇವನ್ ನಿಮ್ಗೆ ಧಾರ್ಮಿಕ ಉತ್ಸವಗಳು, ಜಾತ್ರೆ ಅಂತಲ್ಲೂ ಕೂಡ ಬರುವಂತ, ಗುರು ಆಗಿದ್ರು ಆಯ್ತು, ಧರಕಾರಕ ನಿಮ್ಗೆ 9ನೇ ಮನೇಲಿ ಇದ್ರು ಕೂಡ ಆ ತರದ ಒಂದು ಧಾರ್ಮಿಕ ಉತ್ಸವಗಳು ಅಲ್ಲೆಲ್ಲೋ ನಿಮ್ಗೆ ಚಾನ್ಸಸ್ ಇರುತ್ತೆ. ಸಪೋಸ್ ಧರಕಾರಕ 3ನೇ ಮನೇಲಿ ಕೂತಿದ್ರೆ ಇತ್ತೀಚೆಗೆ ನಿಮಗೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಬರ್ತಿದೆ, ಇದೆಲ್ಲ ಏನಂತಾರೆ shaadi.com ಆ ತರದಲ್ಲಿ ಅಂತಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಇದೆಲ್ಲ ಚಾನ್ಸಸ್ ನಾನು ಹೇಳ್ತಾ ಇರೋದು, ಇದೇ ಆಗತ್ತೆ ಅಂತಲ್ಲ. ಸೊ ಯಾಕಂದ್ರೆ ನಾವು ಒಂದು ಮದುವೆ ವಿಚಾರಕ್ಕೆ ನೋಡ್ಬೇಕಾದ್ರೆ 10 ವಿಚಾರಗಳನ್ನ ನೋಡ್ಬೇಕಾಗತ್ತೆ. ಸೊ ಚಾನ್ಸಸ್ ಹೇಳ್ತಾ ಇರೋದು ಅಷ್ಟೇ. ಸೊ ರಾಹುವಿನ ಜೊತೆ ಧರಕಾರಕ ಕೂತಿದ್ರು ಕೂಡ ನಿಮ್ಗೆ ಆನ್ಲೈನ್ ರಿಲೇಟೆಡ್ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ. ಕಜಿನ್ ಇಂದ ಸಿಗುವಂತ ಚಾನ್ಸಸ್ ಇರುತ್ತೆ, ಯಾವುದು 3ನೇ ಮನೇಲಿ ಇದ್ರೆ. ಸೊ ಹೀಗೆ ನಾವು ಧರಕಾರಕ ನೋಡಿ ಸುಮಾರು ವಿಚಾರಗಳನ್ನ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೊ ಇದಿಷ್ಟು ವಿಚಾರಗಳನ್ನ ನಾನು ಹೇಳ್ಕೊಂಬಂದೆ. ಸೊ ಇದರಲ್ಲಿ ನಿಮ್ಮ ಧರಕಾರಕ ಯಾರು, ಧಾರಾಕಾರಕ ಅಂತೀವಿ, ನಾ ಇಷ್ಟೊತ್ತು ಧರಕಾರಕ ಅಂತ ಯೂಸ್ ಮಾಡಿದೀನಿ, ಕೇಳೋಕ್ ಸುಲಭಾಗತ್ತೆ ಅಂತ ಹೇಳಿ. ಸೊ ಧಾರಾಕಾರಕ, ಧಾರೆ ಅನ್ನೋದು ನಾವು ಮದುವೆಯಲ್ಲಿ ರೀತಿ, ಹಾಗಾಗಿ ಧಾರಾಕಾರಕ. ಸೊ ಧಾರಾಕಾರಕ ಯಾರು ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ಎಷ್ಟು ಹೋಲುತ್ತೆ ಅನ್ನೋದು ಕೂಡ ನೀವು ನನಗೆ ಹೇಳ್ಬೇಕು. ಹಾಗಾಗಿ ಧಾರಾಕಾರಕದಿಂದ ಏನೇನ್ ಹೆಲ್ಪ್ ಅಂತಂದ್ರೆ, ಒಂದು ನಿಮ್ಮ ಸ್ಪೌಸ್ ನೇಚರು ಅಥವಾ ನಿಮಗೆ ಯಾವ ತರದ ವ್ಯಕ್ತಿ ಇಷ್ಟ ಆಗ್ತಾರೆ ಅನ್ನೋಂಥದ್ದು ಗೊತ್ತು ಮಾಡ್ಬೋದು. ಎರಡನೇದು ಆ ದಶೆಯಲ್ಲಿ ನಿಮ್ ಮದುವೆ ಆಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡ್ಬೋದು. ಧಾರಾಕಾರಕ ಎಲ್ಲಿ ಕೂತಿದ್ದಾನೆ ಅನ್ನೋದ್ರ ಮೂಲಕ ಯಾವ ಕಡೆಯಿಂದ ನಿಮ್ ಸಂಬಂಧ ಬರುತ್ತೆ, ಯಾರಿಂದ ಇನ್ಫ್ಲೂಯೆನ್ಸ್ ಆಗಿ ಸಂಬಂಧ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಧಾರಾಕಾರಕ ಅಲ್ಲದೇನೆ ಏನಂದ್ರೆ 7ನೇ ಮನೆ ಅಧಿಪತಿ ಯಾರು, 7ನೇ ಮನೆಯಲ್ಲಿ ಕೂತಂತ ಗ್ರಹಗಳು ಯಾವುದು ಅನ್ನೋದ್ರ ಮೇಲೆ ಕೂಡ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಕುಂಡ್ಲಿ ಯಾರ್ದಂತಂದ್ರೆ ಮಾಧುರಿ ದೀಕ್ಷಿತ್ ಅವ್ರ ಕುಂಡ್ಲಿ. ನಾವು ಇಲ್ಲಿ ಸಣ್ಣದಾಗಿ ಈ ಕುಂಡ್ಲಿಯನ್ನು ಕೂಡ ಅನಲೈಸಿಸ್ ಮಾಡುವ. ಇವ್ರ ಧಾರಾಕಾರಕ ಯಾವುದು? ಸೂರ್ಯ. ಸೊ ಸೂರ್ಯ ಅಂತಂದ್ರೆ ಪೊಲಿಟಿಷಿಯನ್ ಅಲ್ಲ ಆ ವ್ಯಕ್ತಿ, ಹೌದಾ? ಸೊ 8ನೇ ಮನೇಲಿ ಇದೆ, ಜ್ಯೋತಿಷಿ ಕೂಡ ಅಲ್ಲ ಅವರು, ಆಯ್ತಾ?
ಸೊ ಹೇಗೆ ಇದನ್ನ ನಾವು ಪ್ರೆಡಿಕ್ಟ್ ಮಾಡೋದು ಅಂತಂದ್ರೆ, ಸೂರ್ಯ ಅಂತಂದ್ರೆ ಹೃದಯ, ಆಯ್ತಾ. 8ನೇ ಮನೆ ಸರ್ಜರಿ. ಸೊ ಅವ್ರು ಏನಂದ್ರೆ ಹಾರ್ಟ್ ಸರ್ಜನ್ ಆಗಿದ್ದಾರೆ, ಹಾರ್ಟ್ ಸರ್ಜನ್ ವ್ಯಕ್ತಿ ಅವರು, ಡಾಕ್ಟರ್ ಇದ್ದಾರೆ ಅವರು. ಇದಲ್ಲದೆ ನೀವು ಇದು ಬಿಟ್ಟರು ಕೂಡ ನಿಮಗೆ 7ನೇ ಮನೆ ಅಧಿಪತಿ ನೋಡಿ, 7ನೇ ಮನೆ ಅಧಿಪತಿ ಮಾರ್ಸ್ ಇದ್ದಾನೆ, ಮಂಗಳ ಇದ್ದಾನೆ 12ನೇ ಮನೆ. 12ನೇ ಮನೆ ಸರ್ಜರಿ, ಮಾರ್ಸ್ ಕೂಡ ಸರ್ಜರಿ. ಸೊ ಸರ್ಜನ್, ಆ ವ್ಯಕ್ತಿ ಏನಂದ್ರೆ ಸರ್ಜನ್ ಆಗಿದ್ದಾನೆ. ಹೀಗೆ ನಮಗೆ ಇನ್ನು ಸುಮಾರು ಇದ್ರಲ್ಲಿ ಪ್ರೆಡಿಕ್ಷನ್ ನಾವು ನೋಡ್ಬೇಕು, ಅದು ಅವಾಗ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ನಾನು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮರ್ಕ್ಯೂರಿ ಕೂಡ ಜೊತೆಗಿದೆ ನೋಡಿ, ಮರ್ಕ್ಯೂರಿ ಜೊತೆಗಿದೆ. ಹಾಗಾಗಿ ಆ ವ್ಯಕ್ತಿ ತನ್ನ ವಯಸ್ಸಿಗಿಂತ ನಾನು ಆಗ್ಲೇ ಹೇಳ್ದಂಗೆ ಚಿಕ್ಕವರಾಗಿ ಕಾಣ್ತಾರೆ. ಸೊ ಆ ವ್ಯಕ್ತಿಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮತ್ತೆ ನಾವು ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಸೊ ನಿಮಗೆ ನಿಮ್ಮ ಕುಂಡ್ಲಿಯನ್ನ ವಿಶ್ಲೇಷಣೆ ಮಾಡಬೇಕಾಗಿತ್ತು ಅಂತಂದ್ರೆ ಈ ನಂಬರಿಗೆ ಮೆಸೇಜ್ ಮಾಡಿ, ಅಥವಾ ಅಡ್ವಾನ್ಸ್ ಅಸ್ಟ್ರಾಲಜಿ, ಬೇಸಿಕ್ ಟು ಅಡ್ವಾನ್ಸ್ ಅಸ್ಟ್ರಾಲಜಿ ಕ್ಲಾಸಸ್ ನ ನೀವು ತಗೋಬೇಕು ಅಂತಂದ್ರೂ ಕೂಡ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಾವು ಜೈಮಿ ಜ್ಯೋತಿಷವನ್ನು ಹೇಳಲ್ಲ, ಏನಂತಾರೆ ವೈದಿಕ್ ಜ್ಯೋತಿಷದ ಮೂಲಕ ನಾವು ಪಾಠವನ್ನ ಮಾಡ್ತೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಒಂದು ಮೆಸೇಜ್ ಮಾಡಬಹುದು. ಮೊದಲ 20 ಜನರಿಗೆ ಒಂದು ಡಿಸ್ಕೌಂಟ್ ಕೂಡ ಇದೆ. ಯಾರು ಜಾಯ್ನ್ ಆಗ್ತೀರಿ ನೋಡಿ. ಥ್ಯಾಂಕ್ ಯು ಸೋ ಮಚ್.